ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಬರ್ತ್ಡೇ ಶಾಪಿಂಗ್ದು ಪಾರ್ಟ್ 2 ಆಗಿದೆ ಇದು. ಸೊ ಒಂದರಲ್ಲೇ ಹಾಕೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಇತ್ತು, ಲಾಂಗ್ ವಿಡಿಯೋ ಆಗಿಬಿಡತ್ತೆ ಅಂತ ಹೇಳಿ. ಸೊ ಲೈಫ್ ಸ್ಟೈಲಲ್ಲಿ ಶಾಪ್ ಮಾಡ್ತಾ ಇರೋದು. ಒಂದೇ ಸಾರಿ ಒಂದಷ್ಟು ಬಟ್ಟೆ ಟ್ರಯಲ್ಗೆ ಅಂತ ತೊಗೊಂಬಂದು ನೋಡ್ತಾ ಇದ್ದೀನಿ. ಸೊ ಅದ್ರಲ್ಲಿ ಆಮೇಲೆ ಸೆಲೆಕ್ಟ್ ಮಾಡಬೇಕು. ಟರ್ನ್ ವಿತೌಟ್ ಇದು ತೋರಿಸು. ಪ್ಯಾಂಟ್ ಓಕೆನೆ, ಚೆನ್ನಾಗಿಲ್ಲ ಪ್ಯಾಂಟು. ಟರ್ನ್ ವೈಟುನೂ ಚೆನ್ನಾಗೇ ಕಾಣುತ್ತೆ. ತಗೋ. ತಿರ್ಕೊ ಉಲ್ಟಾ. ಸಖತ್ತಾಗಿದೆ. ತಿರ್ಕೊ ಉಲ್ಟಾ. ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿ ಒಂದು ಸೈಡಲ್ಲಿ ಇಟ್ಟು, ಸೊ ಇವಾಗ ನಾನು ಬ್ಯಾಗ್ ನೋಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀನಿ ನಾನು ನಮ್ರತಾ ಇಬ್ಬರು. ಅದರಲ್ಲಿ ಸ್ಲಿಂಗು ಬರುತ್ತೆ ಅನ್ಸುತ್ತೆ. ಎರಡು ಇಟ್ಕೋ. ಎರಡು ಚೆನ್ನಾಗಿದೆ. ಇವಾಗ ಬ್ಯಾಗಲ್ಲಿ ನಾನು ಸ್ಮಾಲರ್ ಒಂದು ಚಿಕ್ಕದೇ ನೋಡಿದೆ. ಸೊ ನನಗೆ ಅದೇ ಇಷ್ಟ ಆಯಿತು ಆ್ಯಂಡ್ ನಮ್ರತಾ ಕೂಡ ಅದೇ ಇಷ್ಟ ಆಯಿತು. ಸೊ ಇವಾಗ ನಾನು ಹೀಲ್ಸ್ ನೋಡ್ತಾ ಇದ್ದೀನಿ, ವೆಜ್ಜಸ್ಸು. ಅದರಲ್ಲೂ 4-5 ಆಪ್ಷನ್ ಇದೆ. ಗೋಲ್ಡಲ್ಲೇ ತೊಗೋಬೇಕು ಬಿಕಾಸ್ ಬ್ಲ್ಯಾಕ್ ನನ್ನ ಹತ್ರ ಇದೆ. ಅದು ಕಳಿಸಿದ್ದೀನಿ ಸೈಜ್ ಥರ. 2.5 ಇದೆ. ಅದು ಟ್ರೈ ಮಾಡಿ. ಅದಾಕೋ. ಇದ್ರ ಸೈಜ್ ಕೇಳು. ಸೈಜ್ ಅದಾಕೋ. ಅದಕ್ಕೆ ಆ್ಯಡ್ ಮಾಡಿಸ್ಲಾ ಇದೆ. ಇಷ್ಟೊತ್ತಾಯಿತು ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಡೆ ಸುಸ್ತಾಗ್ತಿದೆ. ಜಾಸ್ತಿ ಶಾಪಿಂಗ್ ಮಾಡೋದಕ್ಕೂ ಕಷ್ಟನೇ. ಸೊ
ಸೊ ಈಗ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ನಮ್ರತ ಮ್ಯಾಮ್ ಸೊ ಅದಾದಮೇಲೆ ಇಲ್ಲೇ ಮಾಲಲ್ಲಿ ನಾನು ನಮ್ರತ ಇಬ್ಬರು ಊಟ ಮಾಡೋಕ್ಕೆ ಬರ್ತಿದ್ವಿ. ಹಂಗೋ ಹಿಂಗೋ ನಾನು ಫೈನಲಿ ಚೀಟ್ ಮಾಡ್ತಾ ಇದ್ದೀನಿ. One cheat meal included in between 25 days challenge. 20th day. Pre-birthday celebration. Cheers. ಸೊ ನಾನು 25 ಡೇಸ್ ಚಾಲೆಂಜ್ ಮಾಡ್ತಾಯಿದ್ದೆ, ಬಟ್ 20th ಡೇ ನನ್ನ ಚಾಲೆಂಜ್ ಮುಗೀತು. 20 ಡೇಸ್ ಅದಕ್ಕೂ ಮುಂಚೆ 1 ಮಂತಿಂದ ನಾನು ಚೀಟೇ ಮಾಡಿರಲಿಲ್ಲ ಎಲ್ಲೂ ಸ್ವಲ್ಪ ಕೂಡ. ಸೊ ಈಗ 20 ಡೇಸ್ ನನ್ನ ಕೈಲಿ ಆಗಲಿಲ್ಲ. ಸೊ ಬರ್ತ್ಡೇ ಮುಗಿಸ್ಕೊಂಡು ಅಗೇನ್ 75 ಡೇಸ್ ಹಾರ್ಟ್ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ನಾನು ಹೆಂಗೂ ಚೀಟ್ ಮಾಡಿದೆ, ಜಾಸ್ತಿ ಏನು ತಿನ್ನಲಿಲ್ಲ, ತುಂಬ ಚೆನ್ನಾಗಿತ್ತು ಊಟ. ಸೊ ಝಾರಾಲಿ ಪರ್ಫ್ಯೂಮ್ಸ್ ತೊಗೊಂಡೆ ನಾನು. ನಮ್ರತ ಒಂದು ಪರ್ಫ್ಯೂಮ್ ತೊಗೊಂಡ್ಲು, ನಾನು 3 ತೊಗೊಂಡೆ. ಸೊ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಕೆಳಗೆ ಬಂದು ಡೆಸರ್ಟ್ ತಿಂತಾಯಿದ್ದೀವಿ. ಸೊ ಚೀಟ್ ಮಾಡಿದರೆ ಡೆಸರ್ಟ್ ಇಲ್ಲ ಅಂದರೆ ಹೆಂಗೆ ಹೇಳಿ. ಸೊ ಸಖತ್ತಾಗಿ ತಿನ್ಕೊಂಡು ಮಕ್ಳಿಗೆ ಕೂಡ ಪಾರ್ಸಲ್ಸ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಕಡೆ ವೀಡಿಯೋಸ್ ಮಾಡಬೇಕಾಗಿತ್ತು, ಬಟ್ ಮಾಡೋಕ್ಕಾಗಲಿಲ್ಲ. ಸೊ ಶುಗರ್ ನಾನು ಇಂಟೇಕ್ ಮಾಡಿ ಆಯಿತು ಒಂದು 40 ಡೇಸ್ ಆಗ್ತಿದೆ ಪ್ರಾಪರ್ ಶುಗರ್ ನಾನು ತಿಂದು. ಸೊ ನಿಜವಾಗ್ಲೂ ಹೆಂಗಾಗ್ತಿದೆ ನನಗೆ ಬಾಯೊಳಗೆ, ಲೈಕ್ ಸ್ವೀಟ್ ಇಟ್ಕೊಂಡಿದ್ದೆ. ನಿಜವಾಗ್ಲೂ ಸಖತ್ತಾಗಿತ್ತು ತಿನ್ನೋದಕ್ಕೆ ಮಾತ್ರ. ಏನು ಅಂತಂದರೆ ತುಂಬ ದಿನಗಳು ಶುಗರ್ ಬಿಟ್ಟಿರ್ತೀವಲ್ಲ, ಸೊ ನಾವು ಶುಗರ್ ತಿನ್ನೋ ಟೈಮಲ್ಲಿ ನಮಗೆ ಜಾಸ್ತಿ ಹೆವಿ ಸ್ವೀಟ್ ಅಂತ ಅನಿಸುತ್ತೆ. ಸೊ ಹಂಗಾಯಿತು ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತಿನ್ನೋವಾಗ. ಅದಾದಮೇಲೆ ಸೊ ಇಲ್ಲಿಗೆ ಬರ್ತ್ಡೇ ಒಂದು 5 ಡೇಸ್ ಇದೆ, ಇನ್ನು ನಾನು 5 ಡೇಸ್ ಶುಗರ್ ತಿನ್ನೋಲ್ಲ. ಹಲೋ, ಮತ್ತು ಮಾಲ್ಗೆಲ್ಲ ಹೋಗಿ ಎಲ್ಲ ತೊಗೊಂಡು ಬಂದೆ. ನಂಗೆ ಖುಷಿಯಲ್ಲಿ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಏನಾದರೂ ಮಿಸ್ಟೇಕಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನು ಗೊತ್ತಾ, ಇದು ವಿಡಿಯೋ ತಮ್ಮನೇಲಿ ಕೂಡ ನಾನು ಏನಾಗಬೇಕು ಅಂತಿದ್ದೀನಿ ಅಂದರೆ, ನನ್ನ ಬರ್ತ್ಡೇಗೆ ಫಸ್ಟ್ ಟೈಮ್ 1 ಲ್ಯಾಕ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಒಡವೆ ಎಲ್ಲ ತೊಗೊಂಡಿದ್ದೀನಿ, ಬಟ್ ಲೈಕ್ ಶಾಪಿಂಗ್ ಸ್ಪೆಂಡ್ ಮಾಡಿರೋದು ನಾನು ಹೋಗಿ 1 ಲ್ಯಾಕ್ ಫಸ್ಟ್ ಟೈಮು. ಪುಟ್ಟು ಸೆಟ್ 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 ರೈಟ್. ಸೊ ಫಸ್ಟ್ ಟೈಮ್ 1 ಲ್ಯಾಕ್ ಸ್ಪೆಂಡ್ ಮಾಡಿರೋದು ನನ್ನ ಬರ್ತ್ಡೇಗೆ, ಶಾಪಿಂಗ್ ಮಾಡಿರೋದು. ಅದರಲ್ಲೂ ನಾನು ಎಕ್ಸ್ಪೆನ್ಸಿವ್ ಕೆಲವೊಂದು ತೊಗೋಬೇಕು ಅಂತ ಅಂದ್ಕೊಂಡೆ. ಅದು ಈ ವರ್ಷ ಆಗಲಿಲ್ಲ. ನೋಡೋಣ ಮುಂದಿನ ವರ್ಷಕ್ಕೆ ಖಂಡಿತ ಅದನ್ನು ಕೂಡ ಅಚೀವ್ ಮಾಡ್ತೀನಿ, ತೊಗೊಳ್ತೀನಿ ಅಂತ. ಸೊ ನನ್ನ ಮೇಯ್ನು ಇದು ಒಂದು ಗೆಸ್ತು ಬ್ಯಾಗ್ ತೊಗೊಂಡೆ. ಇದೇ ನಾನು ಎಕ್ಸ್ಪೆನ್ಸಿವ್ ಜಾಸ್ತಿ ಅಂದ್ಕೊಂಡಿದ್ದು. ಮೈಕಲ್ ಕೋರ್ಸ್ ತೊಗೋಬೇಕು ಅಂತ ಅಂದ್ಕೊಂಡೆ. ಈ ವರ್ಷ ಆಗಲಿಲ್ಲ. ನೋಡೋಣ ಆ್ಯನಿವರ್ಸರಿಗೆ ಏನಾದರೂ ಬೇಕಾದರೆ ತೊಗೊಳ್ತೀನಿ ನಾನು. ಆವಾಗ ಮೈಕಲ್ ಕೋರ್ಸ್ ಬ್ಯಾಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಬಟ್ ಇದು ತೊಗೊಂಡೆ ಗೆಸ್ತು. ನಂಗೆ ತುಂಬ ಇಷ್ಟ ಆಯಿತು, ಸಕ್ಕತ್ತಾಗಿದೆ. ಸ್ಲಿಂಗ್ ಬ್ಯಾಗ್ ಇಲ್ಲ, ಸೈಡ್ ಬ್ಯಾಗ್ ಈ ಥರ, ಆ್ಯಂಡ್ ಈ ಥರ ಕೂಡ ಹಾಕ್ಕೋಬೋದು. ಹೆಂಗಿದೆ? ಸೊ ಇದು ಬಂದು 12,000 ಏನೋ. ಸೊ ಇದು ಬಂದು ಗೆಸ್ಟು 13,000 ಇತ್ತು. ಸೊ ಇದು ಡಿಸ್ಕೌಂಟ್ ಹೋಗಿ ನನಗೆ 10,000 ಬಿತ್ತು. 10,000 ಸಮಥಿಂಗ್ ಚೇಂಜ್ ಬಿತ್ತು. 30% ಡಿಸ್ಕೌಂಟಲ್ಲಿ 13,000 ಇರೋದು 10,000 ಬಿತ್ತು. ಹ್ಯಾಪಿ. ಬಟ್ ಹಸ್ಬೆಂಡ್ಗೆ ನಾನು 15,000 ಅಂತ ಹೇಳಿದ್ದೀನಿ. ಸೊ ಇದು ಆದರೆ ಇದ್ರದ್ದು ಒರಿಜಿನಲ್ ಪ್ರೈಸು 13,000 ಅಲ್ವಾ. ಸೊ ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಎಕ್ಸ್ಪೆನ್ಸಿವ್ 10,000 ಕೊಟ್ಟಿದ್ದು ಫಸ್ಟ್ ಬ್ಯಾಗ್ ಇದು. ಇದಕ್ಕೂ ಮುಂಚೆ ತೊಗೊಂಡಿದ್ದೀನಿ 7,000 ಏನೋ ವ್ಯಾನ್ ಹ್ಯೂಸನಲ್ಲಿ, ಬಟ್ ಇದು 10,000. ಬಟ್ ಆದರೂ ನಂಗೆ ಖುಷಿ ಆಗ್ತಿದೆ. ಅದಾದಮೇಲೆ ಝಾರಲ್ಲಿ ಬಟ್ಟೆ ಏನು ತೊಗೊಂಡಿಲ್ಲ. ಬಟ್ಟೆ ಎಲ್ಲ ನಾನು ಲೈಫ್ ಸ್ಟೈಲೆಲ್ಲ ತೊಗೊಂಡ್ಬಿಟ್ಟೆ. ಝಾರಲ್ಲಿ ಬರೀ ಪರ್ಫ್ಯೂಮ್ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಸೊ ಇದು ಒಂದು ಪರ್ಫ್ಯೂಮು, ವಂಡರ್ ರೋಸ್ ಕ್ರಶ್. ಸೊ ಇದು ನಮ್ರತ ಕೂಡ ಒಂದು ತೊಗೊಂಡ್ಲು. ನಮ್ರತನೇ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ತೊಗೊಂಡಿದ್ದು ನಾನು. ತೋರಿಸ್ತೀನಿ. ಈಗಲೇ ನಿಮ್ಮನ್ನೇ ಓಪನ್ ಮಾಡಿಬಿಡೋಣ ಅಂತ ಹೇಳಿ. ಇನ್ನೇನು ಓಪನ್ ಮಾಡೋದೇ ಅಲ್ಲ. ಇದರ ಪ್ರೈಸ್ ಬಂದು 1,350 ರುಪೀಸ್. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ರೋಸ್ ಥರ ಅದು ಒಂದು. ಆ್ಯಂಡ್ ಇನ್ನೊಂದು ಪರ್ಫ್ಯೂಮ್ ಬಂದು ಇದ್ರ ಹೆಸರು ಇಮೋರಲ್ ವೆನಿಲಾ.
ಐ ಹೋಪ್ ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಇದು ಬಂದು 1050 ರುಪೀಸ್. ಇದು 1000. ಇದರಲ್ಲಿ ದೊಡ್ಡದಿತ್ತು, ಚಿಕ್ಕ ತೊಗೊಂಡೆ. ಚಿಕ್ಕದಾದರೆ 3 ತೊಗೋಬೋದಲ್ಲ ಅಂತ. ಇದು ಅಷ್ಟೇ ಸಖತ್ತಾಗಿದೆ, ವೆನಿಲಾ ಫ್ಲೇವರ್. ಬಟ್ ಈ ಒಂದು ಫ್ಲೇವರ್ ಹಸ್ಬೆಂಡ್ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಇದನ್ನು ತೊಗೊಂಡೆ. ನಾನು ಅಷ್ಟೊಂದು ವೆನಿಲಾ ಇಷ್ಟಪಡಲ್ಲ, ಬಟ್ ಹಸ್ಬೆಂಡಿಗೆ ಇಷ್ಟ. ಇನ್ನೊಂದು ರೆಡ್ ಝಾರಾ ಟೆಂಪ್ಟೇಷನ್ ಅಲ್ವಾ? ಸೊ ಇದು ಚೆನ್ನಾಗಿದೆ. ಇನ್ನೊಂದು ಸಾರಿ ನೋಡ್ತಾ ಇದ್ದೀನಿ, ಸಖತ್ತಾಗಿದೆ. ನೆಕ್ಸ್ಟ್ ಟೈಮ್ ಏನಾದರೂ ನೀವು ಯಾರಾದರೂ ಇದನ್ನು ನೋಡ್ತಾ ಇದ್ದು ನಿಮ್ಗೆ ತೊಗೋಬೇಕು ಅಂತಂದರೆ ಇದನ್ನು ಮಾತ್ರ ರೆಡ್ ಝಾರಾ ಟೆಂಪ್ಟೇಷನ್ ತೊಗೊಂಡು, ಸಿಕ್ಕಾಪಟ್ಟೆ ಇರುತ್ತೆ ಪಾರ್ಟಿಗೆಲ್ಲ. ಸೊ ಇದನ್ನು ಮತ್ತೆ ನಾನು ಅದರೊಳಗೆ ಇಡಲ್ಲ, ಅಲ್ಲಿ ಆರ್ಗನೈಸ್ ಮಾಡಿ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇದರಲ್ಲೇ ಹಾಕ್ಬಿಡ್ತೀನಿ. ಅದಾದಮೇಲೆ ನೈಕಾ. ಝಾರಾಲಿ ನನಗೆ ಟೋಟಲ್ ಒಂದು 5000 ಬಿತ್ತು ಅನಿಸುತ್ತೆ ಝಾರಾಲಿ. ನೈಕಲ್ಲಿ ಒಂದು ಬ್ರಷ್ ತೊಗೊಂಡೆ, ಫೌಂಡೇಶನ್ ಬ್ರಷ್. ಸ್ವಲ್ಪ ಮೇಕಪ್ ಕಾಸ್ಮೆಟಿಕ್ಸ್ಗೆ ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ ಅನ್ನಿಸ್ತಾ ಇದೆ ಈ ಬರ್ತ್ಡೇಗೆ. ಬಟ್ ನೋ ಗಿಲ್ಟ್ ಅಂತೂ ಇಲ್ಲ, ತೊಗೋಬೇಕು ಅಂತ ಅಂದ್ಕೊಂಡಿದ್ದು ತೊಗೊಂಡ್ಬಿಟ್ಟೆ. ಸೊ ಇದು ಫೌಂಡೇಶನ್ ಪೌಡರ್ ಬ್ಲಷ್ಗಾದರೂ ಯೂಸ್ ಮಾಡ್ಬೋದು. ಸೊ ಇದು ನಾನು ಬ್ರಷ್ ಪೌಡರ್ಗೆ ಯೂಸ್ ಮಾಡ್ತೀನಿ. ಸೊ ಬ್ರಷ್ ಒಂದು ತೊಗೊಂಡೆ. ಆಮೇಲೆ ಟೂ ಫೇಸ್ಡ್ ಕನ್ಸಿಲರ್, ಮಲ್ಟಿ ಯೂಸ್ ಅಂತೆ ಫೌಂಡೇಶನ್ ಕನ್ಸಿಲರ್. ಇದರಲ್ಲಿ ನಾನು ಫೇಸ್ ಶೇಡ್ ತೊಗೊಂಡಿದ್ದೀನಿ. ನನ್ನ ಹತ್ರ ಡಾರ್ಕ್ ಶೇಡ್ ಇದೆ, ಸೊ ಅದಕ್ಕೆ ಯೂಸ್ ಮಾಡ್ಬೋದು. ಸ್ವಲ್ಪ ನನ್ನ ಶೇಡ್ಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಐ ಥಾಟ್ ನನ್ನ ಶೇಡೇ ಆಗ್ಬೋದು ಇದು ಅನಿಸುತ್ತೆ. ನನ್ನ ಶೇಡೇ ಇದೆ ಇದು, ನನ್ನ ಶೇಡೇ ಇದೆಲ್ಲ. ಸೊ ಇದು ಟೂ ಫೇಸ್ಡ್ ಕನ್ಸಿಲರು ಮತ್ತು ಫೌಂಡೇಶನ್. ಬಂದು ನನಗೆ 3000 ಬಿತ್ತು. ಕಾಣಿಸ್ತಿದೆಯಾ? ಬ್ಲರ್ ಕಾಣಿಸುತ್ತೆ. 3000 ಬಿತ್ತು ಇದು ನನಗೆ. ಇದು ಮ್ಯಾಕ್, ಇದು ಮ್ಯಾಕ್ದು ಲಿಪ್ ಲೈನರು ಡಾರ್ಕ್ ಶೇಡು. ಇದು ಬಂದು ನನಗೆ 3000 ಬಿತ್ತು. 200 ಸಮಥಿಂಗ್ ಚೇಂಜ್ ಏನೋ, ಬಟ್ ಇದು 3000 ಬಿತ್ತು. ನೈಕಾಲಿ 7000 ಏನೋ ಆಯಿತು ನೈಕಲ್ಲಿ. ಬೇಗ ತೋರಿಸ್ತಾ ಇದ್ದೀನಿ ಬಿಕಾಸ್ ಹೊರಗಡೆ ಹೋಗಬೇಕು, ಅದಕ್ಕೆ ಇದು ಲೈಫ್ ಸ್ಟೈಲಲ್ಲಿ ತೊಗೊಂಡು ಜಾಸ್ತಿ ಶಾಪಿಂಗ್ ಮಾಡಿದ್ದೀನಿ. ಲಾಂಗ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಇದು ಫ್ರೀ ಕೊಟ್ಟರು ತೀರಾಲಿ. ಫ್ರೀನಾ? ಇಲ್ಲ, 200 ಎಕ್ಸ್ಟ್ರಾ ತೊಗೊಂಡ್ರು. ಹುಡಾ ಬ್ಯೂಟಿದು ಲೂಸ್ ಪೌಡರ್. ಏನಿದು? ಈಸಿ ಬೇಕ್ ಲೂಸ್ ಬೇಕಿಂಗ್ ಆ್ಯಂಡ್ ಸೆಟ್ಟಿಂಗ್ ಪೌಡರ್. ಇದು ನನಗೆ ಕಪ್ ಕೇಕ್ ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಮುಂಚೆ ಇತ್ತು, ಖಾಲಿ ಆಗಿಬಿಡ್ತು. ಸೊ ಅದಕ್ಕೆ ಇವಾಗ ತೊಗೊಂಡೆ. ಪರವಾಗಿಲ್ಲ, ಮುಂಚೆ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅನ್ನಿಸ್ತು ನನಗೆ. ಇದು ಬಂದು 3000 ಸಮಥಿಂಗ್ ಏನೋ. ಇದು ತೀರಾಲಿ ನನಗೆ 7000 ಆಯಿತು. ಸೊ ಬ್ಲೆಂಡರ್ಸ್ ಇರುತ್ತಲ್ಲ, ಸಣ್ಣದು ದೊಡ್ಡದು, ಅದು ತೊಗೊಂಡೆ. ಆಮೇಲೆ ಇದು ಹುಡಾ ಬ್ಯೂಟಿ ನ್ಯೂಡ್ ಐ ಶ್ಯಾಡೋ ಪ್ಯಾಲೆಟ್ ತೊಗೊಂಡೆ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತೊಗೋಬೇಕು ಅಂಥೇಳಿ. ದೊಡ್ಡದು ತೊಗೊಂಡಿಲ್ಲ, ಸುಮ್ಮನೆ ಏನಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಅಂಥೇಳಿ ಇದನ್ನು ತೊಗೊಂಡೆ. ಇದು ನಾನು ಮೇಕಪ್ ಮಾಡೋವಾಗ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಆವಾಗ ತೋರಿಸ್ತೀನಿ. ಸೊ ಇದು ನ್ಯೂಡ್ ಐ ಶ್ಯಾಡೋ ತೊಗೊಂಡೆ ಹುಡಾ ಬ್ಯೂಟಿದು. ಸೊ ಇಷ್ಟು ನಾನು ಇದು ಬಂದು ಮ್ಯಾಕ್ದು. ಇದರಲ್ಲಿ ನಾನು 12,000 13,000 ಮಾಡಿದೆ ಮ್ಯಾಕಲ್ಲಿ. ಸೊ ಅದಕ್ಕೆ ನನಗೆ ಇದನ್ನು ಕಾಂಪ್ಲಿಮೆಂಟ್ರಿ ಕೊಟ್ಟರು. ಇದು ಮತ್ತು ಒಂದು ಲಿಪ್ ಲೈನರ್ ಕಾಂಪ್ಲಿಮೆಂಟ್ರಿ ಕೊಟ್ಟರು. ಸೊ ಇದು ಬಂದು ಮ್ಯಾಕ್ ಮಸ್ಕರ ತೊಗೊಂಡೆ. ಸಖತ್ತಾಗಿದೆ ಮಸ್ಕರ ಮಾತ್ರ. ನಾನು ನೆಕ್ಸ್ಟು ಮೇಕಪ್ ಮಾಡ್ಕೊಳ್ಳೋ ವಿಡಿಯೋ ಶೂಟ್ ಮಾಡ್ತೀನಿ, ಅದರಲ್ಲಿ ಡೀಟೇಲಾಗಿ ಹೇಳ್ತೀನಿ, ತೋರಿಸ್ತೀನಿ ನಾನು ಹೆಂಗೆ ಬರುತ್ತೆ ಅನ್ನೋದು. ಸೊ ಇದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು, ವರ್ತ್ ಇದೆ ತೊಗೊಂಡಿದ್ದಕ್ಕೆ. ಆ್ಯಂಡ್ ಇದು ಒಂದು ಲಿಪ್ ಲೈನರು, ರೆಡ್ ಕಲರ್ ಲಿಪ್ ಲೈನರು. ಆಮೇಲೆ ಇದು ಮಿನಿ ಲಿಪ್ಸ್ಟಿಕ್ ಒಂದು ತೊಗೊಂಡೆ ನ್ಯೂಡು. ಆಮೇಲೆ ದೊಡ್ಡದು
ಇದೊಂದು ಲಿಪ್ಸ್ಟಿಕ್ ತೊಗೊಂಡೆ. ಇದ್ರದ್ದು ನಾನು ವಿಡಿಯೋ ಮಾಡ್ತೀನಿ, ನೆಕ್ಸ್ಟು ಕಂಪ್ಲೀಟ್ ಡೀಟೇಲಿಂಗ್ ವಿಡಿಯೋ ಮಾಡ್ತೀನಿ. ಸೊ ಇಷ್ಟು ಮ್ಯಾಕಲ್ಲಿ ತೊಗೊಂಡಿತ್ತು. ನೆಕ್ಸ್ಟು ಫುಟ್ವೇರ್ಗೆ ಬಂದರೆ ಇದೊಂದು ನನ್ನ ಗೋಲ್ಡ್ ಡ್ರೆಸ್ ಇದೆ ಬರ್ತ್ಡೇದು. ಸೊ ಅದು ನಾನು ರಿವೀಲ್ ಮಾಡಲ್ಲ ಡ್ರೆಸ್ಸು. ಸೊ ಅದು ಸಸ್ಪೆನ್ಸ್ ಆಗಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇದು ಸೂಟ್ ಆಗುತ್ತೆ. ಸೊ ಇದನ್ನು ತೊಗೊಂಡೆ. ಇದು ಬಂದು ನನಗೆ 2560 ಇತ್ತು. ಇದು ಆಫರಲ್ಲಿ ಹೋಗಿ ಎಷ್ಟು ಬಿತ್ತೋ ಗೊತ್ತಿಲ್ಲ, ಬಿಲ್ಲಲ್ಲಿ ನೋಡಬೇಕು. ಆಫರು 10% ಏನೋ ಇತ್ತು. ನನಗೆ 1800 900 ಬಿತ್ತು ಇದು ಆಫರ್ ಹೋಗಿ. ಮತ್ತು ಇದು ಮ್ಯಾಕ್ಸ್ ಸ್ಟ್ರೋಬ್ ಕ್ರೀಮ್ ಒಂದು ತೊಗೊಂಡೆ ದೊಡ್ಡದು. ಇದನ್ನು ಹೇಳೋದೇ ಮರ್ತು ಬಿಟ್ಟೆ, ಅದು ಸೈಡಿಗೆ ಬಿದ್ದೋಗಿತ್ತು. ಮತ್ತು ಇದು ಚಪ್ಪಲಿ ಇನ್ನೊಂದು ಸೆಟ್ ತೊಗೊಂಡೆ, ಹೀಲ್ಸು ವೆಡ್ಜಸ್ಸು. ಇದು ಬಂದು ನಂಗೆ ಏನು ಆಫರಲ್ಲಿ ಸಿಗಲಿಲ್ಲ, ಇತ್ತು 2500. ವರ್ತ್ ಅನ್ನಿಸ್ತು. ನಮ್ರತಾಗ ಜಾಸ್ತಿ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಸೊ ಇನ್ನೊಂದು ತೊಗೊಂಡೆ ಇದು ಸ್ವಲ್ಪ ಕಂಫರ್ಟ್ ಚಪ್ಪಲಿ. ನನಗಂತೂ ಸಿಕ್ಕಾಪಟ್ಟೆ ಕಂಫರ್ಟ್ ಅನ್ನಿಸ್ತು. ಸೊ ಇದು ತೊಗೊಂಡೆ. ಇದು ನನಗೆ 1500 ಏನೋ ಬಿತ್ತು. ಇದು 2500 ಇತ್ತು, ಆಫರಲ್ಲಿ 1500 ಬಿತ್ತು ಅಷ್ಟೇ. ಜಾಸ್ತಿ ತೊಗೊಂಡ್ರು ತೋರ್ಸೋದು ಕಷ್ಟ ಆಗ್ತಿದೆ. ಸೊ ಬಟ್ಟೆ ಇಷ್ಟು ನೆಕ್ಸ್ಟ್ ಮಾಡಿಬಿಡೋಣ, ಬಟ್ಟೆ ವಿಡಿಯೋ ಎಲ್ಲ ಮಾಡಿಬಿಡ್ತೀನಿ ಈಗಲೇ. ಸೊ ಇದೊಂದು ಸ್ವೆಟ್ ಶರ್ಟ್ ಥರ ತೊಗೊಂಡೆ, ನಂಗೆ ತುಂಬ ಇಷ್ಟ ಆಯಿತು. ಇದು ಬಂದು 1300 ರುಪೀಸ್ ಆಯಿತು. ನೆಕ್ಸ್ಟ್ ಬರೋ ವೀಡಿಯೋಗಳೆಲ್ಲ ನಾನು ಬ್ಲಾಗ್ಸ್ ಮಾಡ್ತಾ ಇರ್ತೀನಿ, ಅದರಲ್ಲಿ ನೋಡ್ತೀರಾ ನೀವು ಹೆಂಗೆ ಕಾಣುತ್ತೆ ಅಂತೇಳಿ. ನಂಗೆ ಇದು ಇಷ್ಟ ಆಯಿತು. ಲೈಫ್ ಸ್ಟೈಲಲ್ಲಿ ತೊಗೊಂಡಿತ್ತು. ಇದು ಸ್ವೆಟ್ ಶರ್ಟ್ ಥರನೇ. ಸೊ ನಾನು ಹೊರಗಡೆ ಟ್ರಿಪ್ ಹೋಗಬೇಕು ಅಂತ ಇದ್ದೀನಲ್ಲ, ಸೊ ಚಳಿಗೆ ಎಲ್ಲ ಸ್ವೆಟ್ ಶರ್ಟ್ಸ್ ಥರ ತೊಗೊಂಡಿದ್ದೀನಿ ಈ ಸಾರಿ. ಆ್ಯಂಡ್ ನಮ್ರತಾ ಸೆಲೆಕ್ಷನ್ ಕೂಡ ಇದರಲ್ಲಿದೆ. ಸಿಕ್ಕಾಪಟ್ಟೆ ಡಿಫ್ರೆಂಟ್ ಇದೆ ಈ ಸಾರಿ ನನ್ನ ಸ್ಟೈಲು, ನಮ್ರತಾ ಸೆಲೆಕ್ಷನ್ಸ್ ಎಲ್ಲ. ಸೊ ಇದು 1800 ಬಿತ್ತಿತ್ತು ನನಗೆ. ಅದಾದಮೇಲೆ ಇದೊಂದು ಜೀನ್ಸ್ ತೊಗೊಂಡೆ. ಆ್ಯನಿಮಲ್ ಪ್ರಿಂಟ್ ಥರ ಇದೆ, ಇದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಕ್ಯೂಟ್ ಆಗಿದೆ ಪ್ಯಾಂಟ್. ಇದು 1500 ಬಿತ್ತು ಪ್ಯಾಂಟ್ ನನಗೆ, ಜೀನ್ಸ್ ಡೆನಿಮ್. ಅದಾದಮೇಲೆ ಇದೊಂದು 1 ಪೀಸ್ ಡ್ರೆಸ್. ಇದು ಒಳಗಡೆ ಶಾರ್ಟ್ ಇದೆ, ಒಳಗಡೆ ನಾನು ಹಾಕ್ಕೊಂಡು ಆಮೇಲೆ ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ನೀಟಾಗಿ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತೇಳಿ. ಸೊ ಇದು ಬಂದು ನನಗೆ 1500 ಬಿತ್ತು. ಸೊ ಅದು 1500 ಬಿತ್ತು. ಇದು ಓ ಮೈ ಗಾಡ್ 2300 ರುಪೀಸ್ ಈ ಶರ್ಟು. ನನಗೆ ಗೊತ್ತಿಲ್ಲ ಇದಿಷ್ಟೊಂದು ಅನ್ನೋದು. 2300, ಬಟ್ ಸಖತ್ತಾಗಿದೆ ಹಾಕ್ಕೊಂಡ್ರೆ ಮಾತ್ರ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಕಾರ್ಡ್ ಸೆಟ್ ಥರ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಇದು. ಸೊ ನನಗೆ ತಿಳಿದಂಗೆ ಇದು ಬರ್ತಡೇ ದಿನ ಹಾಕ್ಕೋಬೋದು. ಇದು 3500 ಬರೀ ಟಾಪು. ಆ್ಯಂಡ್ 4000 ಪ್ಯಾಂಟ್. 3000 4000 8000 ಆಯಿತು ಬರೀ ಇವೆರಡಕ್ಕೆ. ಬಟ್ ವರ್ತ್ ಇದೆ, ಸಖತ್ತಾಗಿದೆ. ಇದೊಂದು ಶರ್ಟು. ಇದ್ರದ್ದೆಲ್ಲ ಆ್ಯಕ್ಚುಲಿ ನಾನು ವಿಡಿಯೋ ಮಾಡಿದ್ದೀನಿ, ಅದ್ರದ್ದು ಬರುತ್ತೆ. ಅದಾದಮೇಲೆ ನಂದು ಸ್ಟೋರೇಜ್ ಜಾಸ್ತಿ ಆಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೂ ಜಾಸ್ತಿನೇ ಇತ್ತು ಬಟ್ಟೆ ತೋರಿಸೋಂಥದ್ದು. ಇನ್ನೊಂದಷ್ಟಿತ್ತು. ಆ್ಯಂಡ್ ಆಕ್ಸೆಸರೀಸ್ ಇತ್ತು, ಕ್ಲಿಪ್ಸು ಅದು ಇದು. ಸೊ ಅದನ್ನೆಲ್ಲ ಏನೂ ತೋರ್ಸೋಕ್ಕಾಗಲಿಲ್ಲ. ಅದಾದಮೇಲೆ ಬಟ್ಟೆದು ಹೀಲ್ಸ್ದು ಎಲ್ಲ ಸೇರಿಸಿ 45,000 ಆಯ್ತು ನಂದು. ಟೋಟಲ್ ಒಂದು 95,000 ಖರ್ಚು ಮಾಡಿದ್ದೀನಿ. ಒಂದು 5,000 ಹೆಚ್ಚು ಕಡಿಮೆ ಆಗಿದೆ. ಆ್ಯಂಡ್ ಅದು ಊಟ ಅದು ಇದು ಸೇರಿಸಿದ್ರು ಹೆಚ್ಚು ಕಡಿಮೆ ಅಷ್ಟೇ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗ್ಬಿಡಿ. ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಒಪಿನಿಯನ್ನ ತಿಳಿಸಿ. ಶಾಪಿಂಗ್ ವಿಡಿಯೋಸ್ ಬೇಕಾ, ಎಂಥ ವಿಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಇನ್ನು ಮುಂದೆ ನಾನು ವಿಡಿಯೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಬರ್ತ್ಡೇಗೆ ಸರ್ಪ್ರೈಸ್ ಅಂದರೆ ನನಗೆ ಅದು ಗೊತ್ತಾಗೋಗಿದೆ, ಅದು ಸರ್ಪ್ರೈಸ್ ಏನಿಲ್ಲ. ಸೊ ಅದರಿಂದ ಇನ್ನೂ ನನಗೆ ಹೆಲ್ಪ್ ಆಗುತ್ತೆ ವಿಡಿಯೋಸ್ ಮಾಡೋದ್ರಲ್ಲಿ. ಸೊ ಅದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಾಳೆನೇ ಅಪ್ಲೋಡ್ ಮಾಡ್ತೀನಿ, ಡೈಲಿ ವ್ಲಾಗ್ಸ್ನ ಮಾಡ್ತಿರ್ತೀನಿ. ಓಕೆ ಬಾಯ್, ಲವ್ ಯು ಆಲ್, ಬಾಯ್.